ಹೋಗಿ ರಸ್ತೆ ಮೇಲೆ ಹೋಗಿ ನೋಡ್ರಿ, ಜಾಹೀರಾತು ಫಲಕಗಳಲ್ಲಿ ಒಬ್ಬರದೇ ಮುಖ, ಅದು ಮೋದಿ. ಪೆಟ್ರೋಲ್ ಪಂಪು, ಗ್ಯಾಸ್ ಸಿಲಿಂಡರ್, ರೇಷನ್ ಬ್ಯಾಗು, ಯೂರಿಯಾ ಬ್ಯಾಗ್, ಎಲ್ಲೆಲ್ಲೂ ಒಂದೇ ಹೆಸರು, ಒಂದೇ ಚಿತ್ರ, ಅದು ಮೋದಿ. ಇದು ಸರ್ಕಾರದ ಕೆಲಸದ ಪ್ರಚಾರನ ಅಥವಾ ಒಬ್ಬ ವ್ಯಕ್ತಿಯ ಬ್ರ್ಯಾಂಡಿಂಗ್ ಅಭಿಯಾನನ? ಯೋಜನೆಗಳು ಯಾರ ಹಣದಿಂದ ಬರ್ತವೆ? ನಮ್ಮ ತೆರಿಗೆ ಹಣದಿಂದ. ಆದರೆ ತೋರಿಸ್ತಾ ಇರೋದು ಹೇಗೆ? ಇದು ನಾಯಕನ ಕೃಪೆ ಅಂತ. ನಾವೇ ನಾಗರಿಕರ ಅಥವಾ ದಾನ ಪಡೆಯೋರ? ನಮ್ಮ ಹಕ್ಕುಗಳನ್ನು ಯಾರೋ ಒಬ್ಬರ ದಯೆ ಹಾಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಇವರು. ಶಾಲಾ ಬ್ಯಾಗ್ಗಳ ಮೇಲೂ ಮೋದಿ, ಲಸಿಕೆ ಪ್ರಮಾಣ ಪತ್ರದ ಮೇಲೂ ಮೋದಿ, ಸರ್ಕಾರಿ ವೆಬ್ಸೈಟ್ ತೆರೆದ್ರು ಮೊದಲಲ್ಲಿ ದೊಡ್ಡದಾಗಿ ಕಾಣೋದು ಮೋದಿ. ದೇಶದ ಸಂಸ್ಥೆಗಳು, ಶಿಕ್ಷಣ, ಸೇನೆ, ವಿಜ್ಞಾನ ಇವು ಯಾರಿಗೂ ವೈಯಕ್ತಿಕ ಆಸ್ತಿ ಅಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಹೇಗಿದೆ? ಒಬ್ಬ ವ್ಯಕ್ತಿಯನ್ನೇ ಎಲ್ಲದಕ್ಕಿಂತ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ, ಡಾಕ್ಟರ್ಗಳು, ಶಿಕ್ಷಕರು, ಸೈನಿಕರು, ವಿಜ್ಞಾನಿಗಳು. ಆದರೆ ಕ್ರೆಡಿಟ್ ಯಾರಿಗೆ ಹೋಗ್ತಾ ಇದೆ? ಮೋದಿಗೆ. ಇದು ಪ್ರಜಾಪ್ರಭುತ್ವದ ಲಕ್ಷಣನ ಅಥವಾ ವ್ಯಕ್ತಿ ಪೂಜೆಯ ಸಂಕೇತನ? ಭಾರತ ಪ್ರಜಾಪ್ರಭುತ್ವ ದೇಶ. ಆದರೆ ಇವತ್ತು ಏನಾಗ್ತಾ ಇದೆ ಈ ದೇಶದಲ್ಲಿ? ಯಾಕೆ ಹಿಂಗೆ ಆಗ್ತಿದೆ? ಯಾರು ಪ್ರಶ್ನೆ ಮಾಡೋದು ಇದನ್ನ? ನಾವು ಪ್ರಶ್ನೆ ಕೇಳೋದನ್ನ ಬಿಟ್ಟು ಬಿಟ್ರೆ ನಾಳೆ ಉತ್ತರ ಕೊಡೋರು ಯಾರೂ ಇರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾಯಕರು ದೊಡ್ಡವರಲ್ಲ, ಜನ ದೊಡ್ಡವರು. ಇದನ್ನ ಮೊದಲು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಹಣ, ನಮ್ಮ ಹಕ್ಕು, ನಮ್ಮ ದೇಶ. ಇದನ್ನ ಯಾರೋ ಒಬ್ರು ಮುಖಕ್ಕೆ ಸೀಮಿತ ಮಾಡೋಕ್ಕಾಗೋದಿಲ್ಲ. ನಾವು ಮತದಾರರು, ನಾವು ನಾಗರಿಕರು, ನಾವೇ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ನಮ್ಮ ದೇಶ. ವೀಕ್ಷಕರ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.